ನಮಃ. ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತ ಮಾನಂದದಂ ತಂ. ಶ್ರೀ ಗುರುಭ್ಯೋ ನಮಃ. 531 ಆತ್ಮ ಬ್ರಹ್ಮ. ಈಗೇನು ಮಾಡ್ಲಿಕ್ಕತ್ತಾರ, ಅದೇ ಮಂತ್ರಕ್ಕೆ ಮತ್ತೊಂದು ರೀತಿಯಿಂದ ಅರ್ಥ ಹೇಳಿಕತ್ತಾರ. ಈಗ ಒಮ್ಮೆ ಓದಿವು ನಾವೀಗ, ಒಮ್ಮೆ ಓದಿದ ಮಂತ್ರವನ್ನು ಮತ್ತೊಮ್ಮೆ ಎಲ್ಲದ ಆತ್ಮೈವ ಇದಮಗ್ರ ಆಸೀತ್ ಏಕ ಏವ ಸೋಕಾಮಯತ್ ಜಾಯಾಮೇ ಸ್ಯಾತ್ ಅನ್ನೋ ಮಂತ್ರ ಅದ. ಆ ಮಂತ್ರಕ್ಕೆ ಇಲ್ಲಿವರೆಗೆ ಭಗವತ್ಪರವಾಗಿ ಅರ್ಥ ಮಾಡಿದ್ದಾರೆ. ಅಂದ್ರೆ ಆವಾಗ ಆತ್ಮ ಅನ್ನೋ ಶಬ್ದಕ್ಕೆ ಭಗವಂತ ಅಂತ ಅರ್ಥ ಮಾಡಿ, ಅಗ್ರೇ ಆಸೀತ್ ಅನ್ನೋದಕ್ಕೆ ಪ್ರಳಯ ಕಾಲದಲ್ಲಿ ಅನ್ನೋ ಅರ್ಥ ಇಟ್ಟುಕೊಂಡು ಮೂಲ ರೂಪ ಅಂತ ಮಾಡಿ, ಮೂಲ ರೂಪದಿಂದಲೂ ಭಗವಂತ ಸರ್ವರಿಗೂ ಆಧಾರನಾಗಿದ್ದಾನೆ, ಆಶ್ರಯನಾಗಿದ್ದಾನೆ ಎಂಬ ಅಂಶವನ್ನು ಮುಗಿಸಿದರು. ಈಗ ಈ ಮಂತ್ರಕ್ಕೆ ಅಮುಖ್ಯವಾಗಿ ಚತುರ್ಮುಖ ಬ್ರಹ್ಮಪರನು ಅರ್ಥ ಮಾಡ್ಲಿಕ್ಕತ್ತಾರೆ. ಅದಕ್ಕೆ ಅದು ಅರ್ಥ ಬರ್ತದೆ. ಆವಾಗ ಆತ್ಮಶಬ್ದದಿಂದ ಯಾರನ್ನು ತಗೋಬೇಕು ಅಂತಂದ್ರೆ ಚತುರ್ಮುಖನನ್ನು ತಗೊಳ್ಬೇಕು. ಶಬ್ದಕ್ಕೆ ಅದಕ್ಕೆ ಆಚಾರ್ಯರು ಆತ್ಮ ಬ್ರಹ್ಮ ಅಂತ ಬರ್ದಾರ. ಇದು ಏನು ಅಂತ ತಿಳಿಯಂಗಿಲ್ಲ. ಮಧ್ಯದಲ್ಲಿ ಈಕ್ವಲ್ಸ್ ಟು ಹಾಕ್ಕೊಂಡ್ಬಿಟ್ರೆ ಸರಿಯಾಗಿ ಅರ್ಥ ಆಗ್ಬಿಡ್ತದೆ. ಮಧ್ಯದಲ್ಲಿ ಸಮಚಿಹ್ನೆ ಹಾಕ್ಕೊಂಡ್ರೆ ಪುಸ್ತಕದಾಗ ಅಂದ್ರೆ ಓಹೋ ಆತ್ಮ ಅನ್ನೋ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ. ಆತ್ಮ ಅನ್ನೋದು ಎಲ್ಲಿ ಬಂದದ? ಮೂಲದಲ್ಲಿ ಆತ್ಮೈವ ಇದಮಗ್ರ ಆಸೀತ್ ಅನ್ನೋ ಉಪನಿಷತ್ನೊಳಗೆ ಬಂದದ. ಈ ಆತ್ಮ ಶಬ್ದಕ್ಕೆ ಬ್ರಹ್ಮ ಬ್ರಹ್ಮ ಅಂತ ಅರ್ಥ ಮಾಡಿದ್ದಾರೆ. ಹಾಗಾದ್ರೆ ಏನಾಯಿತು? ಬ್ರಹ್ಮದೇವರಿದ್ರು ಅಂತ ಆಯ್ತೀಗ. ಎಲ್ಲಿ? ಪ್ರಳಯ ಕಾಲ ಮುಗಿದು ಸೃಷ್ಟಿ ಪ್ರಾರಂಭವಾಗುವಾಗ ಮೊಟ್ಟ ಮೊದಲಿಗೆ ಇದ್ದವರು ಯಾರು ಅಂದರೆ ಬ್ರಹ್ಮದೇವರು. ಹಂಗಾರೆ ಇವ್ರ ಗೃಹಸ್ಥ ಧರ್ಮ ಹೆಂಗಿತ್ತು, ಇವ್ರ ಯಜ್ಞವನ್ನು ಹೆಂಗೆ ಮಾಡಿದರು? ಯಾಕಂದ್ರೆ ಈ ಮಂತ್ರಕ್ಕೆ ಬ್ರಹ್ಮದೇವರ ಗೃಹಸ್ಥಾಶ್ರಮ ಹೇಳಬೇಕು. ಬ್ರಹ್ಮದೇವರ ಗೃಹಸ್ಥಾಶ್ರಮವನ್ನು ವರ್ಣನ ಮಾಡಿದಾಗ ಬ್ರಹ್ಮದೇವರೂ ಕೂಡ ಅವರರಾದ ದೇವತೆಗಳಿಗೆ ಆಶ್ರಯರು ಅನ್ನೋ ಸಿದ್ಧ. ಅದನ್ನು ಹೇಳಿ ಹೊಂಟ. ಆತ್ಮಾತು ಜಗತಾಂ ಬ್ರಹ್ಮ ತಸ್ಯ ಆತ್ಮ ಭಗವಾನ್ ಹರಿಹಿ. ಮೊದಲನೇ ಸಾಲು ಅಂದ್ರೆ ಎಲ್ಲೂ ಕೂಡ ತಾರತಮ್ಯ ವ್ಯತ್ಯಾಸ ಆಗದೆ ಇದ್ದಂಗೆ ನೋಡ್ಕೊಳ್ಳೋದು. ಜಗತಾಂ ಆತ್ಮಾತು ಬ್ರಹ್ಮ, ಜಗತ್ತಿಗೆ ಸ್ವಾಮಿಯಾದವರು ಬ್ರಹ್ಮದೇವರು. ತಸ್ಯ ಆ ಬ್ರಹ್ಮದೇವರಿಗೆ ಭಗವಾನ್ ಹರಿಹಿ ಆತ್ಮ, ಪರಮಾತ್ಮನು ಸ್ವಾಮಿಯಾಗಿದ್ದಾನೆ. ಅದಕ್ಕೆ ಬ್ರಹ್ಮದೇವರನ್ನೇನು ಕರೀಬೇಕು? ಜಗದ್ಗುರುಗಳು, ಜಗತ್ಪತಿಗಳು, ಜಗತ್ಪಿತಾ ಅಂತ ಕರೀಬಹುದು ಬ್ರಹ್ಮದೇವರಿಗೆ. ಬ್ರಹ್ಮದೇವ್ರಿಗೆ ಅಷ್ಟು ದೊಡ್ಡ ಪೋಸ್ಟು, ಬರೇ ಪೋಸ್ಟ್ ಅಲ್ಲ, ಜವಾಬ್ದಾರಿ. ಅಂದಮೇಲೆ ಆತ್ಮಾತು ಜಗತಾಂ ಬ್ರಹ್ಮ ತಸ್ಯಾತ್ಮ ಭಗವಾನ್ ಹರಿಹಿ. ಶಬ್ದ ಅರ್ಥ ಆಗ್ತದಲ್ಲ? ಓಕೆ, ರೈಟ್. ಸ ಏವ ಜಾತಃ ಪ್ರಥಮಂ. ಸ ಏವ ಆ ಬ್ರಹ್ಮದೇವರೇ ಪ್ರಥಮಂ ಜಾತಃ, ಮೊಟ್ಟ ಮೊದಲು ಹುಟ್ಟಿದವರು. ಜೀವರಾಶಿಯಲ್ಲಿ ಮೊದಲು ಹುಟ್ಟಿದ ಜೀವ ಯಾವುದು ಅಂತ ಕೇಳಿದರೆ ಚತುರ್ಮುಖ, ಇನ್ಯಾರಲ್ಲ. ಯಾರಿಂದ ಹುಟ್ಟಿದ್ರು? ವಾಸುದೇವಾತ್ ಚತುರ್ಮುಖ. ವಾಸುದೇವ ರೂಪಿ ಪರಮಾತ್ಮನಿಂದ ಚತುರ್ಮುಖನು ಹುಟ್ಟಿದನು ಅಂತ ಹೇಳ್ತಾ ಇದ್ದಾರೆ. ಮೂಲ ರೂಪ ಅಂತಲ್ಲ, ವಾಸುದೇವ ರೂಪ ಅಂತ ಇಟ್ಕೊಳ್ರಿ. ಮೂಲ ರೂಪದ್ದು ನಾರಾಯಣ. ಆ ನಾರಾಯಣನಿಂದ ಹೊರಗೆ ಬಂದದ ವಾಸುದೇವ ರೂಪ. ಆ ವಾಸುದೇವ ರೂಪದ ಮಗನಾಗಿದ್ದಾರೆ ಬ್ರಹ್ಮದೇವರು. ಸಯೇವ ಜಾತಃ ಪ್ರಥಮಂ ವಾಸುದೇವಾತ್ ಚತುರ್ಮುಖ. ಇನ್ನು ಸೋಕಾಮಯತ್, ಆ ಬ್ರಹ್ಮದೇವರು ಕೂಡ ಅಪೇಕ್ಷಿಸಿದರು. ಏನು ಅಪೇಕ್ಷಿಸಿದರು ಬ್ರಹ್ಮದೇವರು ಕೂಡ ಅಂದ್ರೆ, ನನಗೆ ಮತ್ತು ಭಾರ್ಯಾಮೇ ಸ್ಯಾತ ಪುತ್ರಸ್ತದನಂತರಂ, ಹೆಂಡತಿಯಾಗಲಿ ಆಮೇಲೆ ಮಕ್ಕಳಾಗಲಿ, ತಥೋ ವಿತ್ತಂ ಮಮ ಸ್ಯಾತ್, ಆಮೇಲೆ ಹಣ ಬರಲಿ, ಕರ್ಮ ಕುರ್ಯಾಂ ತಥೋ ಹರೇಹೇ, ಇಷ್ಟೆಲ್ಲ ಆದಮೇಲೆ ಭಗವಂತನ ಪ್ರೀತಿಗಾಗಿ ಕರ್ಮವನ್ನು ಮಾಡುತ್ತೇನೆ ಎಂದರು. ಕ್ರಮವಾಗಿ ಅವರೂ ಕೂಡ ಭಗವಂತ ಇಚ್ಛಾ ಮಾಡಿದಂಗೆ ಮಾಡ್ಯಾರ. ಮೊದಲು ಲಗ್ನ ಆಗಬೇಕು, ಆಮೇಲೆ ಮಕ್ಕಳಾಗಬೇಕು, ಆಮೇಲೆ ಹಣ ಸಂಪಾದನೆ ಮಾಡಬೇಕು, ಆಮೇಲೆ ಉಳಿದದ್ದೆಲ್ಲ ಮಾಡಬೇಕು. ನಾವು ಮೊದಲು ಮೂರಿಲ್ಲ ಅಂದರೆ ಏನೂ ಇಲ್ಲ.
ಹಣ ಯಾಕೆ ಬೇಕು? ಕರ್ಮ ಮಾಡ್ಲಿಕ್ಕೆ ಹಣ ಬೇಕಲ್ಲ. ಅಲ್ಲ, ಅವರಂತೆ ಮುಂದೆ ನಾವು ಮಾಡೋರಲ್ಲ. ಅವ್ರು ಈ ಮೂರೇ ಮಾಡ್ಕೊಂಡು ಕೂತ್ರು ಅಂತ ಇಟ್ಕೊಳ್ರಿ. ಹೆಂಡತಿ ಮಕ್ಕಳು ಇಷ್ಟು ಮಾಡ್ಕೊಂಡು ಕುತ್ಕೊಂಡ್ಬಿಟ್ರು ಅಂದರೆ ನಾವು ಅಷ್ಟು ಮಾಡ್ಕೊಂಡು ಕೂತ್ಬಿಡ್ತೀವಿ. ನಮಗೆ ಮಾಡಲಿಕ್ಕೆ ದುಡ್ಡು ಇಲ್ಲ ನಮ್ಮ ಕಡೆಗೆ, ಅಂದರೆ ಸಾಧನಗಳಿಲ್ಲ. ಬ್ರಹ್ಮದೇವರು ತಪಸ್ಸಿನ ಪ್ರಭಾವದಿಂದ ಏನೋ ಮಾಡಬಹುದು ಅಂತ ಇಟ್ಕೊಳ್ರಿ. ನಮ್ಮ ಕಡೆ ಇಲ್ಲ, ನಾವು ಹಣ ಕೊಟ್ಟೇ ಮಾಡಬೇಕಾದ್ರಿಂದಾಗಿ ಮಾಡ್ತಾರೆ. ಪರಮಾತ್ಮಂದು ಅಷ್ಟೇ, ಭಗವಂತನದ್ದು ಬ್ರಹ್ಮದೇವರದ್ದು ಎರಡೂ ಕೂಡ ಮುಂದೆ ಆಗುವವರಿಗೆಲ್ಲ ಪ್ರತಿಬಿಂಬಕ್ಕಾಗುವಂತೆ. ಹಣ ಅಂತ ಹೇಳಿವಲ್ಲ, ದೈವಿ ವಿತ್ತ ಮಾನುಷಿ ವಿತ್ತ ಅಂತ ಹೇಳಿದ್ದೀವಲ್ಲ. ಹಿಂದಿನ ಪಾಠದಾಗ ಬಂದದ. ದೈವಿ ವಿತ್ತ ಅಂದ್ರೆ ಶಾಸ್ತ್ರ, ಮಾನುಷಿ ವಿತ್ತ ಅಂದ್ರೆ ಇದು ಪಂಚಭೂತಗಳು ಬ್ರಹ್ಮಾಂಡ ಅಂತದ ಬರ್ತದೆ. ಇಲ್ಲಿ ಮುಂದೆ ಬರ್ತದೆ ಶಬ್ದ ಹೇಳ ವಿಷಯಗಳು ಹೇಳ. ಸೋಕಾಮಯತ ಬಯಸಿದ್ರು ಮೊದಲು, ಅವು ಇಚ್ಛಾ ಮಾಡಿದ ಮಾತ್ರಕ್ಕೆ ಆತು ಅಂತಲ್ಲ. ಸೋಕಾಮಯತ್ ಭಾರ್ಯಾಮೇ ಸ್ಯಾತ್ ಪುತ್ರಸ್ತದನಂತರಂ, ಮೊದಲು ಲಗ್ನ ಆಗ್ಬೇಕು, ಆಮೇಲೆ ಮಕ್ಕಳಾಗಬೇಕು. ತಥೋ ವಿತ್ತಂ ಮಮ ಸ್ಯಾತ್, ಆಮೇಲೆ ನನಗೆ ಸಂಪತ್ತಾಗಲಿ. ಸಂಪತ್ತು ಅಂದರೆ ಎರಡೂ ಅದ ಅಲ್ಲಿ. ಆಮೇಲೆ ಕರ್ಮ ಕುರ್ಯಾಂ ತಥೋ ಹರೇ. ಇಷ್ಟೆಲ್ಲ ಸಹಾಯ ಬಂದ ಮೇಲೆ ಭಗವಂತನ ಪ್ರೀತಿಗಾಗಿ ಕರ್ಮ ಮಾಡ್ಲಿಕ್ಕೆ ಬರ್ತದೆ. ದೇವ್ರ ಪೂಜಾ ಮಾಡಬೇಕು. ಲಗ್ನ ಆಗಿದ್ರೆ ಹೆಂಡತಿ ಗಿಮಾನ ಹೊಂದಿಸ್ಕೊಡ್ತಾಳೆ, ರಂಗೋಲಿ ಹಾಕಿ ಕೊಡ್ತಾಳೆ. ಆಮೇಲೆ ನೀವು ದೇವ್ರ ಪೂಜಾ ಮಾಡ್ಲಿಕ್ಕೆ ಬರ್ತದೆ. ಬ್ರಹ್ಮಚಾರಿ ಆಗಿದ್ರೆ ಅಷ್ಟು ನೀವೇ ಮಾಡ್ಕೊತ ಕೊಡ್ಬೇಕು. ಉಪಕಾರಣಿ ತೊಳೆಯೋದನ್ನ ಹಿಡ್ಕೊಂಡು ಉಪಕಾರಣಿ ತೊಳೆಯೋದ್ರಾಗ ಶಕ್ತಿ ಮುಗೀತು ಅಂದ್ರೆ ದೇವ್ರ ಪೂಜೆ ಅರ್ಧ ಆಗಿರುತ್ತೆ, ಬೇಡ ಅಂತ ಹೇಳಿ ಅಲ್ಲೇ ಉಪಕರಣ ನಿಯಾಮಕನು ತಾನಾಗಿ ಉಪಕರಣಿ ಒಳಗೆ ದೇವರಿದ್ದಾನ ಅಂತ ಕೈ ಮುಗಿದು ಹೋಗ್ತು, ವರ್ಷಿಟ್ಬಿಡು ಅಷ್ಟೇ ಕೆಲಸ. ಅದಕ್ಕೆ ನೋಡ್ರಿ, ಹಾಗಾಗಿ ಹೆಂಡತಿ ಮಕ್ಕಳು ಇರಲಿ ಅಂತ. ತುಳಸಿ ತೊಗೊಂಬಪ್ಪ ಅಂತ ಮಗು ಹೇಳ್ಬೋದು, ಹೋಗಿ ತೊಗೊಂಬರ್ತಾನವ. ನಮ್ಗೆ ಇದ್ದಿದ್ದಿಲ್ಲ ಮತ್ತೆ ಮೇಲಿಗೆ ತಂದು ಮತ್ತೆ ಸ್ನಾನ ಮಾಡಿ ತೊಗೊಬರ್ಬೇಕಾಗ್ತದೆ. ಇಲ್ಲಾಂದ್ರೆ ತುಳಸಿ ಶಿಲ್ಪ ಹಂಗೆ ಕೊಡು ಅಂತ ಹೇಳ್ಬೇಕಾಗ್ತದೆ ದೇವರಿಗೆ. ತಥೋ ವಿತ್ ಅದಕ್ಕೆ ಗುರಿಯಾಮ್ ತಥೋಹರೆ ಇತಿ ಸೋಪಿ ನತಾನ್ ಪ್ರಾಪ. ಇಷ್ಟಾದರೂ ಕೂಡ ಅದನ್ನೇನು ಹೊಂದಲಿಲ್ಲ ಅವರು. ಇಷ್ಟು ಅಂದ್ಕೊಂಡ್ರಷ್ಟೇ. ಅಂದುಕೊಂಡ ಮಾತ್ರಕ್ಕೆ ಬ್ರಹ್ಮದೇವರಿಗೆ ಎಲ್ಲವೂ ದೊರೆತೇ ಬಿಟ್ಟು ಅಂತೇನಿಲ್ಲ. ಏನಾಯ್ತು ಮುಂದೆ? ತಥೋ ಅಪೂರ್ಣತ್ವಮಾತ್ಮನಃ ಮತ್ವಾ. ಅಯ್ಯೋ ಹಂಗಾರೆ ನಾ ಪೂರ್ಣ ಆಗಲಿಲ್ಲಲ್ಲ. ಇವೆಲ್ಲ ಇದ್ದಾಗೆ ಪೂರ್ಣ ಆಗೋದು. ಹಿಂದೆ ಬಂದದ, ಇವಿಷ್ಟು ಯಾರು ಪಡೆದಿದ್ದಾರೋ ಅವ ಪೂರ್ಣ. ಹೆಂಡತಿ ಮಕ್ಕಳು ಸಂಪತ್ತು ಕರ್ಮಗಳೆಲ್ಲ ಮಾಡಿದಾಗ ಅವ ಪೂರ್ಣ ಅಂತಾರೆ, ಇಲ್ಲೇ ಇದ್ರೆ ಅಪೂರ್ಣ ಅಂತಾರೆ ಅಂಥೇಳಿ ಇವರು ಅಪೂರ್ಣರಾದರು. ಮತ್ವಾ ಪೂರ್ಣತ್ವ ಸಿದ್ಧ್ಯರ್ಥಂ. ಹಂಗಾರೆ ನನಗೆ ಪೂರ್ಣತ್ವ ಸಿದ್ಧಿಯಾಗಲಿ ಅಂತ ಭಾರ್ಯಾಂ ವಾಚಮಕಲ್ಪಯತ್. ಭಾರ್ಯಾಂ ವಾಚಂ ತಮ್ಮ ಸ್ವರೂಪಭೂತವಾದ ವಾಗೀಂದ್ರಿಯವನ್ನೇ ಹೆಂಡತಿ ಅಂತ ಅಂದುಕೊಂಡ್ರು. ಪ್ರಾಣಂ ಪುತ್ರಂ ತಥಾ ವಿತ್ತಂ, ತಮ್ಮ ಬಲ ಏನದಲ್ಲ ಅದನ್ನೇ ಇಲ್ಲಿ ಪ್ರಾಣಂ ಅನ್ನೋ ಶಬ್ದಕ್ಕೆ ಬಲ ಅಂತ ಅರ್ಥ. ಅದಕ್ಕೆ ಯಾಕಂದ್ರೆ ಬೆಳಗ್ಗೆ ಓದಿವಿ ಹಂಗೆ ನಾವು. ಅದಕ್ಕೆ ಪ್ರಾಣ ಅನ್ನೋ ಶಬ್ದಕ್ಕೆ ಪ್ರಾಣದೇವರು ಅಂತ ಅರ್ಥ ಮಾಡಬಾರ್ದು. ಮತ್ತು ಪ್ರಾಣ ಶಬ್ದಕ್ಕೆ ಬಲ ಅಂತ ಅರ್ಥ. ಬರ್ಕೊಳ್ರಿ, ಪ್ರಾಣ ಶಬ್ದಕ್ಕೆ ಬಲ ಅಂತ ಅರ್ಥ ಬರ್ಕೊಂಡು ಇಟ್ಕೊಳ್ರಿ, ಗೊತ್ತಾಗಂಗಿಲ್ಲ. ಪ್ರಾಣಂ ವಿತ್ತಂ ಪುತ್ರಂ ತಥಾ ವಿತ್ತಂ ಚಕ್ಷು ಬಾಹ್ಯಮಥಾಂತರಂ. ಬರ್ಕೊಂಡ್ರ? ಓಕೆ. ಏನಾಯ್ತು? ವಿತ್ತಂ ಚಕ್ಷು ಬಾಹ್ಯಂ ಅಥ ಅಂತರಂ ಜ್ಞಾನಾಖ್ಯಂ ಶ್ರೋತ್ರಮೇವಾಸೌ. ಹೊರಗೆ ಕಣ್ಣು ತನ್ನ ಸ್ವರೂಪಭೂತವಾದ ಕಣ್ಣು ಅನ್ನೋದು ಹೊರಗಿನ ಸಂಪತ್ತು. ಅಥ ಆಂತರಂ ಒಳಗಿನ ಸಂಪತ್ತು ಯಾವುದು? ದೈವಿ ಸಂಪತ್ತು ಅಂದರೆ ಜ್ಞಾನಾಖ್ಯಂ ಶ್ರೋತ್ರಮೇವಾಸೌ. ಜ್ಞಾನವೆಂಬುವಂತಹ ಸಂಪತ್ತು ಅದು ಶ್ರೋತ್ರ, ಸ್ವರೂಪಭೂತವಾದ ಶ್ರವಣೇಂದ್ರಿಯವೇ ಅದು ದೈವಿ ಸಂಪತ್ತು ಎಂದು ಕರೆಸಿಕೊಳ್ಳುತ್ತದೆ. ಕರ್ಮ ಸ್ವಾತ್ಮಾನಮೇವತು, ತನ್ನ ಚಿಂತನೆಯನ್ನೇ ಕರ್ಮ ಅಂದ್ಕೊಂಡ್ರು. ಇಲ್ಲಿ ಸ್ವಾತ್ಮಾನಂ ಅಂದರೆ ತನ್ನನ್ನು ಅಂತ ಅರ್ಥ ಅಲ್ಲ, ತಮ್ಮ ಚಿಂತನೆಯನ್ನು ಅಂತ ಅರ್ಥ. ಬರೆದಿಟ್ಕೊಳ್ರಿ. ಯಾಕೆ ಬಂದದ? ಆತ್ಮ ಮನಶ್ಚಿಂತನಂ ಅಂತದ. ತಮ್ಮ ಚಿಂತನವೇ ಕರ್ಮ. ಸರಿ ಆಯ್ತಾ? ತಮ್ಮ ಚಿಂತನೆ ಏನಾಗಿದೆ? ಕರ್ಮವೆನಿಸಿದೆ. ಮುಂದೆ ಇಷ್ಟ ಆಯಿತು. ಏವಂ ಸಮಾನಸೇ ಯಜ್ಞೆ ತ್ವಯಜತ್ ಕೇಶವಂ ವಿಭುಂ. ಈ ರೀತಿಯಾಗಿ ಮಾನಸ ಯಜ್ಞದಲ್ಲಿ ಭಗವಂತನನ್ನು ಆರಾಧನೆ ಮಾಡಿದ ಬ್ರಹ್ಮದೇವರು ಮಾಡಿದರು ಅಂತ ತಾತ್ಪರ್ಯ. ಅಂತೂ ಇಷ್ಟಕ್ಕೆ ಎಲ್ಲಿಗೆ ಬಂತೀಗ? ಬ್ರಹ್ಮದೇವರು ಮಾನಸ ಯಜ್ಞವನ್ನು ಮಾಡಿದರು ಅಂತ ಸಿದ್ಧ ಆಯಿತು. ಯಾಕೆ ಈ ಮಾತು ಹೇಳಬೇಕಾಗಿದೆ ಉಪನಿಷತ್ತಿಗೆ? ಈ ಒಂದೇ ಮಂತ್ರದಿಂದ ಎರಡನೇ ಅರ್ಥವನ್ನು ಹೇಳಿ ಏನು ಲಾಭ ಮಾಡಿಕೊಡ್ತು ನಮಗೆ ಅಂತಂದ್ರೆ, ಬೆಳಗ್ಗೆ ಹೇಳಿದ್ವಿ ನಾವು. ಏನು ಹೇಳಿದ್ವಿ? ಇದನ್ನು ಯಾರು ಮಾಡ್ತಾರೋ ಅವರಿಗೆ ಇಂತಿಂಥ ಫಲ ಸಿಗುತ್ತದೆ ಅಂತ ಹೇಳಿತ್ತು. ಯಾರಿಗೆ? ಒಂದು ವೇಳೆ ಬ್ರಹ್ಮ ಪದವಿಗೆ ಅರ್ಹನಾದ ಜೀವನಾಗಿದ್ದರೆ
ಅವನು ಹೀಗೆ ಮಾಡಿದರೆ ಬ್ರಹ್ಮ ಪದವಿಯನ್ನೇ ಪಡಿತಾನೆ. ಹಾಗಲ್ಲದೆ ಇದ್ದವರು ಯಾರಾದರೂ ದೇವತೆಗಳು ಉಪಾಸನೆ ಮಾಡಿದ್ದಿದ್ರೆ ತಮ್ಮ ತಮ್ಮ ಸ್ಥಾನಗಳನ್ನು ಪಡೀತಾರೆ. ಮನುಷ್ಯರಾದವರು ನಾವು ಯಾರಾದರೂ ಮಾಡಿದರೆ ಲೋಕದಲ್ಲಿ ಅತ್ಯಧಿಕ ಪ್ರೀತಿಪಾತ್ರರಾಗ್ತೇವೆ ಅಂತ ಬಂದಿತ್ತು. ಸರಿಯಾ? ಈಗ ಅಲ್ಲೇನು ಪ್ರಶ್ನೆ ಬರ್ತದೆ ಅಂದ್ರೆ, ಈ ಪೂರ್ವದಲ್ಲಿ ಯಾರಾದರೂ ಹೀಗೆ ಮಾಡಿದ್ರ ಅಂತ ಗೊತ್ತಾದ್ರೆ ನಾವು ಮಾಡಬೇಕು ಮತ್ತು ಉತ್ಸಾಹ ಬರ್ತದೆ. ಅದಕ್ಕೆ ಇಡೀ ಮಂತ್ರವನ್ನು ಬ್ರಹ್ಮಪರವಾಗಿ ಮಾಡಿ ಬ್ರಹ್ಮದೇವರು ಮಾಡಿದ್ರು. ಏನಾಯ್ತು? ಬ್ರಹ್ಮದೇವರು ಮಾಡಿದ್ದು ಹೆಂಗಿತ್ತು ಅಂದರೆ, ವಾಸುದೇವ ರೂಪದಿಂದ ಸೃಷ್ಟಿಯಲ್ಲಿ ಪ್ರಪ್ರಥಮ ಪುತ್ರರಾಗಿ ಬಂದು, ವಾಸುದೇವ ಸೃಷ್ಟಿಯಲ್ಲಿ ಪ್ರಪ್ರಥಮ ಪುತ್ರರಾಗಿ ಬಂದು ಅಪೇಕ್ಷಾಪಟ್ಟರು, ಹೆಂಡತಿ ಮಕ್ಕಳು ಸಂಪತ್ತು ಬಂದ ಮೇಲೆ ಕರ್ಮವನ್ನು ಮಾಡ್ತೀನಿ ಅಂತ. ಅಷ್ಟು ಅಪೇಕ್ಷಾ ಮಾಡಿದ್ದ ಮಾತ್ರಕ್ಕೆ ಅವರಿಗೆ ಸಿದ್ಧ ಆಗಲಿಲ್ಲ. ಅವರೇನು ಮಾಡಬೇಕಾಯಿತು ಅಂದರೆ, ತಮ್ಮ ಸ್ವರೂಪಭೂತವಾದ ಇಂದ್ರಿಯಗಳನ್ನೇ ಯಜ್ಞಕ್ಕಾಗಿ ಅನುಸಂಧಾನ ಮಾಡಬೇಕಾಯಿತು. ಸ್ವರೂಪಭೂತವಾದ ಮನಸ್ಸು ತಾನು, ವಾಗೀಂದ್ರಿಯ ಸ್ವರೂಪಭೂತವಾದ ವಾಗೀಂದ್ರಿಯ ತನ್ನ ಹೆಂಡತಿ, ಸ್ವರೂಪಭೂತವಾದ ಚಕ್ಷುರಿಂದ್ರಿಯ ಮಾನುಷಿ ವಿತ್ತ, ಸ್ವರೂಪಭೂತವಾದ ಶ್ರವಣೇಂದ್ರಿಯ ದೈವಿ ವಿತ್ತ. ಈ ತರಹದ ಅನುಸಂಧಾನವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡುವುದೇ ಯಜ್ಞ. ಹೀಗೆ ಚಿಂತನೆ ಮಾಡಿದ ಮೇಲೆ ಏನಾಯಿತು ಅಂತ ಹೇಳ್ತಾರೆ. ತಥೋಸ್ಯ ವಾಚಃ ಸಂಭೂತ ಭಾರ್ಯಾ ತಸ್ಯ ಸರಸ್ವತೀ. ಆಗ ಅವರ ವಾಗೀಂದ್ರಿಯದಿಂದ ಪತ್ನಿಯಾದ ಸರಸ್ವತಿಯನ್ನು ಹೊಂದಿದರು. ಇಲ್ಲಿ ಏನದ ತಥೋ ಅಸ್ಯ ವಾಚಃ ಅಂದರೆ ಆ ಬ್ರಹ್ಮದೇವರ, ತತಃ ಅಂದರೆ ಅನಂತರದಲ್ಲಿ, ಅಸ್ಯ ಈ ಬ್ರಹ್ಮದೇವರ, ವಾಚಃ ವಾಗೀಂದ್ರಿಯದಿಂದ, ಯಾರು ತಸ್ಯ ಭಾರ್ಯ ಸರಸ್ವತಿ ಸಂಭೂತ, ತಸ್ಯ ಬ್ರಹ್ಮದೇವರ ಹೆಂಡತಿಯಾದ ಸರಸ್ವತಿ ಹುಟ್ಟಿದಳು. ಇವ್ರು ಹೆಂಗೆ ಯಜ್ಞ ಮಾಡ್ಯಾರ ಅಲ್ಲಿಂದ ಹುಟ್ಟುಕೋತ ಬಂದಾರ. ಅದರಿಂದ ವಾಗೀಂದ್ರಿಯವನ್ನ ಭಾರ್ಯ ಅಂದದ್ರಿಂದ ಅಲ್ಲಿಂದ ಹುಟ್ಕೊಂಡು ಬಂದಾರ. ಮುಂದೋಣಂತ ಪುತ್ರ ಪ್ರಾಣಾದ ಭೂದ್ವಾಯು ದೃಶೋ ಲೋಕ ಹಿರಣ್ಮಯ. ಪುತ್ರ ಅವರ ಮಗ, ಯಾರು? ಪ್ರಾಣಾದ ಭೂತ, ಅವರ ಬಲದಿಂದ ಹುಟ್ಟಿಕೊಂಡು ಬಂದರು. ಬಲದಿಂದ ಯಾರು ಹುಟ್ಟಿದ್ರು? ವಾಯು, ವಾಯುದೇವರು ಬ್ರಹ್ಮದೇವರಿಗೆ ಪುತ್ರನಾಗಿ ಹುಟ್ಟಿದ ಒಂದು ರೂಪ ಇದೆ. ಮತ್ತು ಹಿಂದಕ್ಕೆ ಬಂದದ, ಹಿಂದಕ್ಕೆ ಬೇರೆ ಬೇರೆ ವಿಷಯದಲ್ಲಿ ಬಂದ. ವಾಯುದೇವ್ರ ಮಕ್ಕಳಾಗಿ ಬಂದಾರ, ಅದು ಕ್ಷತ್ರಿಯ ಜಾತಿಯಲ್ಲಿ ಇದ್ದದ್ದು, ಆಮೇಲೆ ಧರ್ಮರೂಪ ಎಂದಿದ್ದದ್ದು ಅಂತ ಬಂದದ. ಜೊತೆಗೀಗ ಸರಸ್ವತಿ ಮತ್ತು ಬ್ರಹ್ಮದೇವರು ಗಂಡ ಹೆಂಡತಿಯರಾಗಿದ್ದಾಗ ವಾಯುದೇವರು ಮಗನಾಗಿ ಬಂದ ರೂಪವೂ ಅದು, ಮಗನ ರೂಪದೂ ಅದು. ಇನ್ನು ವಾಯು ದೃಶೋ ಲೋಕಾ ಹಿರಣ್ಮಯ. ಅವರು ಕಣ್ಣಿನಿಂದ, ಸ್ವರೂಪಭೂತವಾದ ಕಣ್ಣಿನಿಂದ ಏನು ಮಾಡಿದರು? ಮಾನುಷವಿತ್ತವನ್ನು ಪಡೆದಿದ್ರು. ಈಗೇನು ಬಂತು ಅಂದರೆ, ಹಿರಣ್ಮಯಾ ಲೋಕಾ ತಸ್ಯ ಅಪರೋಕ್ಷ, ಹಿರಣ್ಮಯಾ ಲೋಕಾ, ಬಂಗಾರದ ಲೋಕಗಳೆಲ್ಲ ಅವರ ಕಣ್ಣಿಗೆ ಬಿದ್ದವು. ಏನ್ರಿ ಹಂಗಾರೆ ಎಲ್ಲ ಲೋಕಗಳು ಬಂಗಾರದ್ದ ಅವ ಏನು ಮತ್ತು ಅಂತ ಕೇಳಿದ್ರೆ ಅದಕ್ಕೆ ಹಿಂಗೆ ಅರ್ಥ. ಬಂಗಾರ ಪ್ರಚುರವಾದ ಲೋಕಗಳು ಅಂತ ಅರ್ಥ. ಯಾವ ಲೋಕಗಳಲ್ಲಿ ಸುವರ್ಣವೇ ಮೊದಲಾದ ಸಂಪತ್ತು ಅತ್ಯಧಿಕವಾಗಿದೆಯೋ ಅಂಥ ಲೋಕಗಳು ಕಣ್ಣಿಗೆ ಬಿದ್ದವು ಅಂತ ಹಿಂಗೆ ಅರ್ಥ ಮಾಡ್ಕೋಬೇಕು. ರಾಮಾಯಣದಲ್ಲಿ ಲಂಕಾ ಮಾತ್ರ ಸುವರ್ಣದ್ದಿತ್ತು ಅಂತದ. ಸುವರ್ಣ ರತ್ನಕಾರಿತಾಂ ಸರಾಕ್ಷಸೋತ್ತಮೈ ಸಹ ಪ್ರದಹ್ಯ ಸರ್ವತೋ ಪುರಿಂ ಸುಟ್ಟು ಹಾಕಿದ್ರು ಅಂತ ಹೇಳಿ ಬರ್ತದೆ. ಸುವರ್ಣದ ಪುರಿ ಅದು. ಇಡೀ ಊರು ಬಂಗಾರದ ಮಾಡಿಸಿದ್ನಂತವ. ರಾವಣನ ಕಡೆ ಎಷ್ಟು ಬಂಗಾರ ಇತ್ತು ವಿಚಾರ ಮಾಡಿ ನೋಡ್ರಿ. ಅದಕ್ಕೆ ಇಲ್ಲಿ ಬ್ರಹ್ಮದೇವರು ನೋಡಿದರೆಲ್ಲ ಎಲ್ಲ ಲೋಕಗಳು ಬಂಗಾರದ್ದು ಅಂದರೆ ಎಲ್ಲ ಲೋಕಗಳು ಬಂಗಾರದ್ದು ಅಂತಲ್ಲ, ಬಂಗಾರ ಪ್ರಚುರವಾಗಿದ್ದ ಲೋಕಗಳು ಅಂತ ಅರ್ಥ ಮಾಡ್ಕೊಳ್ಬೇಕು. ಹೆಚ್ಚು ಸಂಪತ್ತಿನಿಂದ ಕೂಡಿದ್ದು ಅಂತ, ಅದು ಕಣ್ಣಿನಿಂದ ಪಡೆದುಕೊಂಡ್ರಂತ. ಸರಿ, ಮುಂದೆ ನೆಕ್ಸ್ಟು ತಸ್ಯ ಅಪರೋಕ್ಷತಾಂ ಯಾತು ಭಗವಾನ್ ಪುರುಷೋತ್ತಮ. ಅವರಿಗೆ ಪರಮಾತ್ಮ ಸಾಕ್ಷಾತ್ಕಾರ ಕೊಟ್ಟ ಅಂದರೆ ಪುರುಷೋತ್ತಮ ಪರಮಾತ್ಮ ಎದುರು ಕಾಣಿಸ್ಕೊಂಡ. ಏನು ಮಾಡಿದ ಬಂದು ಅಂದರೆ, ಸರ್ವ ವಿದ್ಯಾದ ದೌತಾಶ್ಚ, ಎಲ್ಲ ವಿದ್ಯೆಗಳ ಉಪದೇಶವನ್ನು ಮಾಡಿದ್ದಾನೆ. ಶ್ರೋತ್ರೇಣ ಜಗೃಹೇ ವಿಭು, ಬ್ರಹ್ಮದೇವರು ಕಿವಿಗಳಿಂದ ಎಲ್ಲ ವಿದ್ಯೆಗಳನ್ನು ಸಂಗ್ರಹ ಮಾಡಿದರು, ಸ್ವೀಕಾರ ಮಾಡಿದರು, ಉಪದೇಶ ಪಡೆದರು. ನೋಡ್ರಿ, ಇಲ್ಲಿ ಈ ಮಾತು ಬಹಳ ಮಹತ್ವದ. ಭಗವಾನ್ ಪುರುಷೋತ್ತಮ ತಸ್ಯ ಅಪರೋಕ್ಷತಾಂ ಯತಃ, ಸರ್ವೋತ್ತಮನಾದ ಪರಮಾತ್ಮನು ಅವರಿಗೆ ಪ್ರತ್ಯಕ್ಷನಾಗಿ, ಯಾರಿಗೆ? ಚತುರ್ಮುಖ ಬ್ರಹ್ಮದೇವರಿಗೆ ಪ್ರತ್ಯಕ್ಷನಾಗಿ ಎಲ್ಲ ವಿದ್ಯೆಗಳನ್ನು ಉಪದೇಶ ಮಾಡಿದಾಗ ಅದೆಲ್ಲವನ್ನೂ ಬ್ರಹ್ಮದೇವರು ತಮ್ಮ ಕಿವಿಯಿಂದ ಕೇಳಿ ಪಡೆದುಕೊಂಡ್ರು, ಉಪದೇಶವನ್ನು ಪಡ್ಕೊಂಡ್ರು. ಯಾಕೆ?
ಸ್ವರೂಪಭೂತವಾದ ಶ್ರವಣೇಂದ್ರಿಯವು ದೈವೀ ವಿತ್ತ ಅಂತ ಕರೆಸಿಕೊಂಡದ. ಶ್ರವಣೇಂದ್ರಿಯ ಇದು ದೈವೀ ವಿತ್ತ ಯಾವಾಗ ಆಗ್ತದೆ ಅಂತಂದ್ರೆ ಅದರಿಂದ ಶ್ರವಣೇಂದ್ರಿಯದಿಂದ ಶಾಸ್ತ್ರವನ್ನ ಶ್ರವಣ ಮಾಡಿದಾಗ ಮಾತ್ರ ದೈವೀ ವಿತ್ತ ಅಂತ ಕರೆಸಿಕೊಳ್ತದೆ. ಇಲ್ಲದೆ ಇದ್ರೆ ಹಾಳು ಹಟ್ಟಿ ಕೇಳಿದ್ದಕ್ಕೆ ಎರಡೂ ಕಿವಿ ಪಾಲಿಟಿ ಆಗಿರ್ತಾವವು. ಕೊಬ್ಬರಿ ಪಾಲಿಟಿ ಇಲಿಬಿಲ ಅಂತ ಆಗ್ತಾವ, ಅಷ್ಟ ಕೆಲಸ. ಇಡಿಬಿಲ ಅಂತ ಹೋಗ್ಲಿ ಬಿಡ್ರಿ. ಅದಕ್ಕೇನಾಯ್ತು ಅಷ್ಟು ಕೇಳ್ಕೊಂಡ್ರು ಅಂತ. ಅದಕ್ಕೆ ಭಗವಂತ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದಾನೆ ಅಂತನ್ನೋದು ವೇದವ್ಯಾಸ ದೇವರು ಮಂಗಳಾಚರಣ ಶ್ಲೋಕದಾಗ ಹೇಳೋಂಗೆ ಬಂತ್ರಿ. ಅದು ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಭಾಗವತದ ಮಂಗಳ ಶ್ಲೋಕದಲ್ಲಿ ಯಹ ಹೃದಯ ಆದಿಕವಯೇ ಬ್ರಹ್ಮತೇನೆ, ಯಾವ ಪರಮಾತ್ಮನು ಅತ್ಯಂತ ಸ್ನೇಹದಿಂದ ಬ್ರಹ್ಮದೇವರಿಗೆ ಸಕಲ ವೇದೋಪದೇಶವನ್ನು ಮಾಡಿದ ಅಂತನ್ನೋ ಅಂಶ ಏನದ ಅದು ಮಂಗಳಾಚರಣದೊಳಗೆ ಹೇಳೋ ಹಂಗೆ ಬಂದ್ಬಿಡುತ್ತೆ. ಯಾಕೆ ಹಂಗೆ ಬಂತು? ಅಷ್ಟೇ ಬಂತಲ್ಲ. ಮತ್ತೆ ಬರೀ ಭಾಗವತದ ಮಂಗಳಾಚರಣದೊಳಗೆ ಬಂದದ ಅಂದ್ರೆ ಬ್ರಹ್ಮದೇವರು ಆದಿಜೀವ, ಆದಿಜೀವರಾದ ಬ್ರಹ್ಮದೇವರಿಗೆ ಪರಮಾತ್ಮ ಉಪದೇಶ ಮಾಡ್ತಾನೆ ಅಂದರೆ ತತ್ಪೂರ್ವದಲ್ಲಿ ಯಾವ ಜೀವರು ಇಲ್ಲದೇ ಇರುವಾಗ ಭಗವಂತನಿಗೆ ಉಪದೇಶ ಮಾಡಿದವರು ಯಾರೂ ಇಲ್ಲ. ಭಗವಂತ ಸ್ವತಃ ಬುದ್ಧಿಯುಳ್ಳವನು, ಸರ್ವಜ್ಞ, ಸ್ವಪ್ರಕಾಶ ಅನ್ನೋ ಅಂಶವನ್ನು ಆ ರೀತಿ ಹೇಳ್ತಾ ಇದ್ದ. ತೇನೇ ಬ್ರಹ್ಮ ಹೃದಯಾದಿ ಕವಯಿ ಅಂತ ಹೇಳಿದಾಗ ಬ್ರಹ್ಮದೇವರಿಗೆ ಪಾಠ ಹೇಳ್ತಾ ಅಂದಮೇಲೆ ಇವಂಗೆ ಇನ್ನೊಬ್ರು ಯಾರು ಪಾಠ ಹೇಳೋರಿಲ್ಲ. ಯಾಕ್ರಿ? ಮತ್ತೆ ಯಾರು ಆಚಾರು ಹಿತ್ಲ ಬಾಗಲೇ ಮುಂಚೆ ಬಾಗಲೇ ಹೋಗಿ ಹೇಳಿ ಬಂದಿರ್ಬೋದು ಅಂದ್ರೆ ಯಾ ಆಚಾರು? ಈ ಆಚಾರ ಮೊದಲು ಬಂದಾರ, ಇಲ್ಲಿ ಜಗದ್ಗುರುಗಳಾದ ಬ್ರಹ್ಮದೇವರ ಮೊದಲು ಬಂದಾರ. ಈ ಅಂಶ ಸೇರಿಸ್ಯಾರ ವೇದವ್ಯಾಸದೇವರು. ಭಗವಂತನ ಸರ್ವಜ್ಞತ್ವವನ್ನು ಎಷ್ಟು ಚಂದ ಹೇಳ್ಕೊಟ್ಟಾರ ಅಂದ್ರೆ ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚ ಕ್ರಮ ಹಾಕ್ಕೊಂಡು ಅರ್ಥೇಶು ಅಭಿಜ್ಞ ಒಂದು. ಅರ್ಥೇಶು ಅಭಿಜ್ಞ ಅಂದರೆ ಎಲ್ಲ ಪದಾರ್ಥಗಳನ್ನು ತಿಳಿದವನು ಅಂತ ಒಂದರ್ಥ. ಸ್ವರಾಟ್ ಸ್ವತಂತ್ರನಾಗಿದ್ದಾನೆ, ಸರ್ವಜ್ಞನಾಗಿದ್ಬೇಕಲ್ಲ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಆದಿಕವಿ ಮೊಟ್ಟ ಮೊದಲ ಜ್ಞಾನಿ ಅಂತ ಕರೆಸಿಕೊಂಡ ಚತುರ್ಮುಖನಿಗೂ ಪಾಠ ಹೇಳ್ತಾನ ಅಂದಮೇಲೆ ಇವ್ರಿಗೆ ಇನ್ಯಾರು ಪಾಠ ಹೇಳಬೇಕು? ಯಾರು ಪಾಠ ಹೇಳದೇ ಇದ್ರು ಎಲ್ಲ ಜ್ಞಾನದ ಅಂದ್ರೆ ಸರ್ವಜ್ಞನಾಗಿದ್ದಾನೆ ಅಂತ ಅರ್ಥ. ಯಾರು ಇಲ್ಲ ಅಂತ ಹೇಳ್ಯಾರ ಅಂದಮೇಲೆ ಇನ್ಯಾರು ಇಲ್ಲೇ ಇಲ್ಲ ಅಂತ ಮುಗೀತು ಕೆಲಸ. ಮುಂದೇನಾತು? ತಸ್ಯ ಪರೋಕ್ಷತಾಂ ಯಾತಃ ಭಗವಾನ್ ಪುರುಷೋತ್ತಮಃ ಸರ್ವವಿದ್ಯಾದದೌ ತಾಶ್ಚ ಶ್ರೋತ್ರೇಣ ಜಗೃಹೇ ವಿಭುಃ ಆತ್ಮನ ಸರ್ವಕರ್ಮಾಣಿ ಚಕಾರ ಭಗವತ್ಪರಃ. ತನ್ನ ಸ್ವರೂಪಭೂತವಾದ ಮನಸ್ಸಿನಿಂದಲೇನೆ ಸರ್ವಕರ್ಮಾಣಿ ಚಕಾರ, ಎಲ್ಲ ಕರ್ಮಗಳನ್ನು ಮಾಡಿದ್ದಾರೆ. ಎಂಥ ಮನಸ್ಸದು? ಆತ್ಮನ ಅಂದರೆ ಮನಸ್ಸು. ಎಂಥ ಮನಸ್ಸು ಅಂದರೆ ಸದಾ ಚಿಂತನೆ ಮಾಡುವ, ಭಗವಂತನನ್ನು ನೆನೆಯುವ ಮನಸ್ಸಿನಿಂದ ಎಲ್ಲ ಕರ್ಮಗಳನ್ನು ಮಾಡಿದ್ದಾರೆ. ಪುರ ಆಸೀತ್ ಮನ ಏವಾಸ್ಯ ತೇನೇದಂ ಪಂಚಕಂ ವಿಭುಹು. ಮೊದಲು ಇದ್ದದ್ದು ಮನಸ್ಸು ಮಾತ್ರ ಇತ್ತು, ಬೇರೆ ಏನಿತ್ತು? ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಏನಿಲ್ಲ. ಆ ಮನಸ್ಸಿನಿಂದಲೇ ಎಲ್ಲವನ್ನು ಚಿಂತನೆ ಮಾಡಿದ್ರು. ಆ ಮನಸ್ಸಿನಿಂದಲೇ ಕರ್ಮವನ್ನು ಮಾಡಿದ್ದಾರೆ. ಈ ಕರ್ಮ ಮಾಡಿದ್ದಕ್ಕೆ ಪಂಚಕಂ ವಿಭುಹು ಅವಾಪ. ಈ 5 ಹೊಂದಿದ್ರು. ಯಾವ 5 ಹೊಂದಿದ್ರು? ಹೆಂಡತಿ, ಮಕ್ಕಳು, 2 ತರಹದ ಸಂಪತ್ತು ಮತ್ತು ಯಜ್ಞ. ಈ 5 ಹೊಂದಿದರು. ಯಜ್ಞ ಒಂದದಲ್ಲ, ಕೊನೆಗೆ ಯಜ್ಞ ಅನ್ನೋದು 5 ಹೊಂದಿದರು. ಅವಾಪ ಕರ್ಮಪರ್ಯಂತಂ ದೇಹಾಂತಾತ್ ಪಂಚಕಾತ್ ಸ್ವಯಂ. ತನ್ನದೇ ದೇಹದವರೆಗಿರುವಂಥ 5ರಿಂದ ಈ 5 ಹೊಂದಿದ್ದಾರೆ. ಅಂದ್ರೆ ಸ್ವರೂಪಭೂತವಾದ ಮನಸ್ಸು ತಾನೇ ಯಜಮಾನಾಗಿದ್ದಾರೆ. ಆಮೇಲೆ ವಾಗೀಂದ್ರಿಯ ಹೆಂಡತಿಯಾಗಿದ್ದಾಳೆ. ಚಕ್ಷುರಿಂದ್ರಿಯ ಮಾನುಷವಿತ್ತ, ಶ್ರವಣೇಂದ್ರಿಯ ದೈವವಿತ್ತ, ಚಿಂತನವೇ ಯಜ್ಞ ಅಂತ ಅನ್ಕೊಂಡು ಈ 5ರಿಂದ ಈ 5 ಪದಾರ್ಥಗಳನ್ನು ಪಡೆದಿದ್ದಾರೆ. ಸರಸ್ವತಿ, ವಾಯುದೇವರು, ಮತ್ತು ಬಂಗಾರದಿಂದ ತುಂಬಿದ ಲೋಕಗಳು, ಅದಾದ ಮೇಲೆ ಭಗವಂತನಿಂದ ಉಪದೇಶ, ಅದಾದ ಮೇಲೆ ಯಜ್ಞವನ್ನು ಪಡೆದಿದ್ದಾರೆ. ಇಷ್ಟು ಮುಗಿಸಿದರು. ತಸ್ಮಾದ್ ಅದ್ಯಾಪಿಯೋ ವಿದ್ವಾನ್ ಉಪಾಸ್ತೆ ಪಂಚಕಂ ತಥಾ. ಇವತ್ತಿಗೂ ಕೂಡ ಸ್ವಲ್ಪ ತಿಳುವಳಿಕೆ ಇದ್ದವನು, ವಿದ್ವಾನ್ ಅನ್ನೋ ಶಬ್ದಕ್ಕೆ ಶಾಸ್ತ್ರಜ್ಞ ಅಂತ ಅರ್ಥ ಅಲ್ಲ, ವಿವೇಕಿಯಾದವನು ಅಂತ ಅರ್ಥ. ಯಾಕಂದ್ರೆ ಅಷ್ಟು ಶಾಸ್ತ್ರ ಓದೋ ತನಕ ತಿಳಿಯಂಗಿಲ್ಲ. ಆಮೇಲೆ ವಿದ್ವಾನ್ ವಿವೇಕಿಯಾದವನು, ತಿಳುವಳಿಕೆ ಇದ್ದವನು. ಉಪಾಸ್ತೆ ಪಂಚಕಂ ತಥಾ. ಈ ರೀತಿಯಾಗಿ ಉಪಾಸನ ಮಾಡಿದರೆ, ನನ್ನ ಸ್ವರೂಪಭೂತವಾದ ಮನಸ್ಸು, ಶ್ರವಣೇಂದ್ರಿಯ, ಚಕ್ಷುರೇಂದ್ರಿಯ ಅಂತ ಹಿಂಗೆ ಉಪಾಸನ ಮಾಡಿದರೆ ಏನಂತ ಉಪಾಸನ? ವಿಷ್ಣೂಪಕರಣತ್ವೇನ ಸೈದಂ ಸರ್ವಮಾಪ್ಸತಿ. ಹಾಗೆ ಮಾಡುವುದರಿಂದ ಭಗವಂತನ ಉಪಕರಣತ್ವೇನ, ಭಗವಂತನ ಪೂಜೆಗೆ ಸಹಾಯಕವಾಗುವಂತೆ ಇವುಗಳನ್ನೆಲ್ಲವನ್ನ ಪಡಿತಾನ.
ಮುಂದೆ ವಿಷ್ಣೂಪಕರಣತ್ವೇನ ಸೈದಂ ಸರ್ವಮಾಪ್ಸ್ಯತಿ. ಆ ಭಗವಂತನ ಈ ಪಂಚಕಗಳು ಭಗವಂತನ ಪೂಜೆಗೆ ಸಹಾಯಕವಾಗಿವೆ, ಉಪಕರಣಗಳಾಗಿವೆ ಎಂದು ಚಿಂತಿಸಿದ ಅಂದರೆ ಸೈದಂ ಸರ್ವಮಾಪ್ಸ್ಯತಿ, ಅವನಿಗೆ ಈ 5 ಪದಾರ್ಥಗಳು ಸಿಗುತ್ತಾವೆ. ಹೆಂಡತಿ, ಮಕ್ಕಳು, ಸಂಪತ್ತು, ಯಜ್ಞ ಎಲ್ಲ ಸಿಗುತ್ತದೆ. ಮುಕ್ತಿಶ್ಚಾಂತೆ ಭವತ್ಯಸ್ಯ, ಮುಕ್ತಿಯೂ ಇವರಿಗೆ ಕೊನೆಯಲ್ಲಿ ಸಿಗುತ್ತದೆ. ಇಷ್ಟು ಮುಗಿಸಿದ್ರು. ಇಷ್ಟು ಮುಗಿಸಿದ ಮೇಲೆ ಆತ ಬಿಡಪ್ಪ ಹಂಗಾರ ಮುಗಿದು ಹೋತು ಅಂತಂದ್ರೆ ಅಲ್ಲ, ಈಗೊಂದು ಹೊಸ ಅನುಸಂಧಾನ ತಂದ್ರೆ ಮತ್ತೊಳಗೆ ಏನು ಅಂದ್ರೆ, ಈಗ ನೋಡ್ರಿ ವಾಕ್ಯ ನೋಡ್ರಿ, ಪಂಚಾನಾಂ ದೇವತಾಂ ಹರಿಂ, ಈ 5ಕ್ಕೂ 5 ಭಗವದ್ ರೂಪಗಳ ಚಿಂತನೆ ಮಾಡ್ಬೇಕಂತ. ನಾರಾಯಣಂ ವಾಸುದೇವಂ ತಥಾ ಸಂಕರ್ಷಣಂ ವಿಭುಂ ಪ್ರದ್ಯುಮ್ನಂ ಚಾನಿರುದ್ಧಂಚ ಸ್ಮರತೋ ನಿತ್ಯಮೇವತೂ. ಬರೇ ಇಷ್ಟು ಅಂದ್ಕೊಂಡ್ಬಿಟ್ರೆ ಸಾಲೋದಿಲ್ಲ. ನನ್ನ ಸ್ವರೂಪಭೂತವಾದ ಮನಸ್ಸು ಯಜಮಾನ, ವಾಗೀಂದ್ರಿಯ ಪತ್ನಿ, ಮತ್ತು ಬಲವೇ ಪುತ್ರ, ಆಮೇಲೆ ಚಕ್ಷುರೇಂದ್ರಿಯವೇ ಇದು ಏನದು, ಮತ್ತು ದೈವಿ ಮಾನುಷವಿತ್ತ, ಶ್ರವಣೇಂದ್ರಿಯ ಇದು ದೈವಿ ವಿತ್ತ, ಮಾನಸವಾಗಿ ಚಿಂತನೆ ಕರ್ಮ ಅಂತ ಇಷ್ಟು ಅಂದ್ಕೊಂಡ್ರೆ ನಡೆಯಂಗಿಲ್ಲ. ಅದಕ್ಕೆ ಅಲ್ಲಿರುವ 5 ಭಗವದ್ ರೂಪಗಳ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನೇನು ಮಾಡಬೇಕು ಅನ್ನೋದನ್ನ ನೆನಪಿಟ್ಟುಕೊಳ್ರಿ. ಆವಾಗ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅವರೋಹಣ ಕ್ರಮದಲ್ಲಿ ಎಣಿಸ್ಕೋದು ಬರಬೇಕು. ಬಂದಾಗ ಹಂಗಾಗ್ತದ ಅಂತದ. ಯಾವ್ದ್ಯಾವ್ದ್ರ ಲೆಕ್ಕ ಹಾಕೊಂಬರ್ಬೇಕು ಅಂತಂದ್ರೆ, ನಾರಾಯಣ ಏನಿದ್ದಾನ ಇವನು ವಾಗೀಂದ್ರಿಯದಿಂದ ಬರುವಂಥ ಪತ್ನಿ ಏನಿದ್ದಾಳ ಅಲ್ಲಿ ನಾರಾಯಣ ಚಿಂತನೆಯನ್ನು ಮಾಡಬೇಕು. ಆಮೇಲೆ ವಾಸುದೇವ ಏನಿದ್ದಾನ ಬಲದಿಂದ ಬಂದ ಪುತ್ರನಲ್ಲಿ ಚಿಂತನೆ ಮಾಡಬೇಕು. ಸಂಕರ್ಷಣ ಏನಿದ್ದಾನ ಅವ ಕಣ್ಣಿನಿಂದ ಬಂದಿರುವಂಥ ಮಾನುಷಿ ಸಂಪತ್ನಲ್ಲಿ ಚಿಂತನೆ ಮಾಡಬೇಕು. ಪ್ರದ್ಯುಮ್ನ ಏನಿದ್ದಾನ ಅವ ಶ್ರವಣೇಂದ್ರಿಯಿಂದ ಬಂದ ದೈವಿ ಸಂಪತ್ನಲ್ಲಿ ಚಿಂತನೆ ಮಾಡಬೇಕು. ಅನಿರುದ್ಧ ಏನಿದ್ದಾನ ಇವನು ಮಾನಸ ಯಜ್ಞದಲ್ಲಿ ಚಿಂತನೆ ಮಾಡಲ್ಪಡಬೇಕು. ಬರ್ಕೊಡ್ರಿ ಸರಿ ಹೋಗ್ತದೆ. ಯಾರ್ಯಾರಿದ್ದಾರೆ ಅಂತ ಎಲ್ಲೆಲ್ಲಿ ಅಂತ. ಮಾನಸ ಯಜ್ಞ ಹೆಡ್ಡಿಂಗ್ ಏನು ಬರ್ಕೋಬೇಕು, ಮಾನಸ ಯಜ್ಞದಲ್ಲಿ ಯಾವ ಯಾವ ಹರಿಯ ರೂಪಗಳು, ಇಷ್ಟು ಬರ್ಕೊಂಡು ಮುಂದೆ ಬರ್ಕೋತ ಹೋಗೋದು. ಮಾನಸ ಯಜ್ಞದಲ್ಲಿ ಯಾವ ಯಾವ ಹರಿಯ ರೂಪಗಳು. ಒಂದನೇದು ನಂಬರ್ 1, ಸ್ವರೂಪಭೂತ ವಾಗೀಂದ್ರಿಯ = ಪತ್ನಿ = ನಾರಾಯಣ. ಸ್ವರೂಪಭೂತ ವಾಗೀಂದ್ರಿಯ = ಪತ್ನಿ = ನಾರಾಯಣ. ಎರಡನೇದ್ದು, ಅಲ್ಲಿ ಸ್ವರೂಪಭೂತವಾದ ಬರ್ಕೊಳಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಡಿಟ್ಟು ಹಾಕ್ಬಿಡ್ರಿ. ಅದೇನೇ ಸ್ವರೂಪಭೂತವಾದ ಕರೆಕ್ಟು. ಸ್ವರೂಪಭೂತವಾದ ಪ್ರಾಣ = ಪುತ್ರ = ವಾಸುದೇವ ಅಂತ ಅರ್ಥ. ಅದಕ್ಕೆ ಡಿಟ್ಟು ಹಾಕಿದ್ರೆ ಸ್ವಲ್ಪ ಉಳಿತ ಟೈಮ್ ಅಷ್ಟೇ. ಸ್ವರೂಪಭೂತವಾದ ಪ್ರಾಣ ಅಂದ್ರೆ ಬಲನ, ಮತ್ತು ಪ್ರಾಣ ಶಬ್ದಕ್ಕೆ ಬಲ ಅಂತ ಬರ್ಕೊಳ್ರಿ. ಸ್ವರೂಪಭೂತವಾದ ಪ್ರಾಣ ಅಂದ್ರೆ ಬಲ, ಬ್ರಾಕೆಟ್ ಒಳಗೆ ಬಲ = ಪುತ್ರ = ವಾಸುದೇವ. ನೆಕ್ಸ್ಟ್ ಮೂರನೇದ್ದು ಏನು ಅಂತಾರ, ಸ್ವರೂಪಭೂತವಾದ ಚಕ್ಷು, ಸ್ವರೂಪಭೂತವಾದ ಕಣ್ಣು, ಸ್ವರೂಪಭೂತವಾದ ಚಕ್ಷು = ಮಾನುಷವಿತ್ತ = ಸಂಕರ್ಷಣ. ಇನ್ನು ಮತ್ತು ಚಕ್ಷು ಆದ ಮೇಲೆ ಮಾನುಷವಿತ್ತ ಸಂಕರ್ಷಣ ಅಂತ ಬರ್ಕೊಳ್ಬೇಕು. ಅದಾದ ಮೇಲೆ ಸ್ವರೂಪಭೂತವಾದ ಕಿವಿ ಬರ್ಕೋಬೇಕು. ಸ್ವರೂಪಭೂತವಾದ ಕಿವಿ ಅಂತ ಬರ್ಕೊಂಡ ಮೇಲೆ = ಹಾಕ್ಕೊಂಡ ಮೇಲೆ ದೈವಿ ಸಂಪತ್ತು ಅಂತ ಬರ್ಕೊಂಡ ಮೇಲೆ ಪ್ರದ್ಯುಮ್ನ ಅಂತ ಬರ್ಕೋಬೇಕು. ಸ್ವರೂಪಭೂತವಾದ ಕಿವಿ, ದೈವಿ ಸಂಪತ್ತು, ಪ್ರದ್ಯುಮ್ನ. ಆಮೇಲೆ ಮುಂದೆ ಚಿಂತನ, ಸ್ವರೂಪಭೂತವಾದ ಚಿಂತನೆ ಇದು. ಸ್ವರೂಪಭೂತವಾದ ಚಿಂತನವು = ಯಜ್ಞ = ಅನಿರುದ್ಧ. ಬ್ರಾಕೆಟ್ ಒಳಗೆ ಯಜಮಾನ ಒಬ್ಬನು ಎಕ್ಸ್ಟ್ರಾ ಬರ್ಕೋಬೇಕು. ತಳಗಡೆ ಎಲ್ಲ ಅಷ್ಟು ಮುಗಿದ್ಮೇಲೆ ಬ್ರಾಕೆಟ್ ಒಳಗೆ ಯಜಮಾನ ಬೇಕಲ್ಲ, ಮತ್ತು ಅವ ಇಲ್ಲದೆ ನಡೆಯುವುದಿಲ್ಲ. ಆ್ಯಕ್ಚುಲಿ ಇದು 6ನೇದವ. ಆದ್ರೆ ಆ ಯಜಮಾನ 5 ಉಪಯೋಗಿಸಿಕೊಂಡು ಮಾಡಿದ್ದಕ್ಕೆ ಅವನಷ್ಟ ಹೇಳಿವಿ, ಯಜಮಾನ ಬಿಟ್ಟಿದ್ದೀವಿ. ಯಜಮಾನನನ್ನು ಯಾಕೆ ಬಿಟ್ಟಿವಿ ಅಂದರೆ ಅವನೇ ಈ 5 ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಯಜ್ಞ ಮಾಡಿದವನು, ಹೇಳಿದ್ದೀವಿ. ಇದೇ ಅವರೇ ಚತುರ್ಮುಖ ಬ್ರಹ್ಮದೇವರು ಮಾಡಿದ್ದೇ ಇದಿಷ್ಟು. ಅಂದರೆ ಯಜಮಾನಲ್ಲಿ ಚತುರ್ಮುಖ ಬ್ರಹ್ಮದೇವರು ಬರಬೇಕು. ಅಕಸ್ಮಾತ್ ನಾವು ಮಾಡಿದ್ರೆ ಯಜಮಾನ ಜಾಗಕ್ಕೆ ನಾವು ಕೂತಿರ್ತೀವಿ. ಈ ಅನುಸಂಧಾನ ಯಾರು ಮಾಡ್ತಾರೆ ಅವ್ರಿಗೆ ಲೆಕ್ಕದು. ನೋಡ್ರಿ, ನಾರಾಯಣಂ ವಾಸುದೇವಂ ತಥಾ ಸಂಕರ್ಷಣಂ ವಿಭುಂ ಪ್ರದ್ಯುಮ್ನಂಚ ಅನಿರುದ್ಧಂಚ ಸ್ಮರತೋ ನಿತ್ಯಮೇವತೂ. ಸ್ಮರಣ ಮಾಡಬೇಕು.
ಇನ್ನು ಯಜ್ಞ 5 ವಿಧವಾಗಿದೆ ಅಂತ ಬಂದಿತ್ತು ಅಲ್ರಿ. ಯಜ್ಞ 5 ವಿಧವಾಗಿದೆ ಅಂತ ಎಲ್ಲದ ಅಂದ್ರೆ ಸವನತ್ರಯಂ ತಥಾ ಪೂರ್ವಂ ಉತ್ತರಂಚೇತಿ ಪಂಚಕಂ. ಪ್ರಾತಃ ಸವನ, ಮಾಧ್ಯಾಹ್ನ ಸವನ, ಸಾಯಂ ಸವನ ಅನ್ನುವ 3 ಯಜ್ಞಗಳು. ಈ ಯಜ್ಞಕ್ಕಿಂತ ಪ್ರಾರಂಭದಲ್ಲಿ ಮೊದಲಾಗುವ ಒಂದು ಯಜ್ಞ, ಎಲ್ಲ ಯಜ್ಞ ಮುಗಿದ ಮೇಲೆ ಉಪಸಂಹಾರದ ಯಜ್ಞವನ್ನು ಸೇರಿಕೊಂಡು 5 ಯಜ್ಞ ಅಂತ ತಿಳ್ಕೊಳ್ರಿ. ಅದು ಹಿಂದೆ ಬಂದದ ಅಂದ್ರೆ ಎಲ್ಲವೂ 5 5 5 ಅಂತ ತಿಳಿಸ್ಲಿಕ್ಕೆ ಈ ಮಾತು ಬಂದಿತ್ತು. ಯಜ್ಞವೂ 5, ಪುರುಷನೂ 5, ಪಶುವೂ 5, ಈಗ ನಾವು ಮಾಡಿರುವಂತಹ ಚಿಂತನೆಯೂ 5 ಅಂತ ಹೇಳಿಕ್ಕೆ ಈ ಮಾತು ಬಂದದ ಅಷ್ಟೇ, ಬೇರೆ ಏನಿಲ್ಲ. ಇನ್ನು ಯಜ್ಞೆ ಮಧ್ಯಂ ಶಿರಃ ಪುಚ್ಛೌ ಪುಚ್ಛಂ ಪಶುಷು ಪೂರುಷೇ ಚತುರ್ದಿಶಂ ಎತ್ಕೊಳ್ರಿ. ಇದೇನಾಯ್ತು? ಸವನತ್ರಯಂ ತಥಾ ಪೂರ್ವಂ ಉತ್ತರಂ ಚೇತಿ ಪಂಚಕಂ. ಯಜ್ಞೆ ಅಂತ ನಿಲ್ಲಿಸ್ಬೇಕು, ಅಲ್ಲಿಗೆ ಯಜ್ಞೆಗೆ ನಿಲ್ಲಿಸಿ ಕಾಮ ಹಾಕ್ಕೋಬೇಕು. ಸರಿ ಸರಿ. ಮುಂದೆ ಮಧ್ಯಂ ಶಿರಃ ಪಕ್ಷೌ ಪುಚ್ಛಂ ಪಶುಷು ಪೂರುಷೆ. ಪಶುಗಳಲ್ಲಾಗಲಿ ಪುರುಷರಲ್ಲಾಗಲಿ ಹಿಂಗೆ ತಿಳ್ಕೊಬೇಕು. ಏನಂತ? ಶಿರಸ್ಸು ಭಾಗದಲ್ಲ, ಅದು ಮಧ್ಯದಲ್ಲಿದೆ ಅಂತ ತಿಳ್ಕೊಳ್ರಿ. 2 ಮತ್ತು ರೆಕ್ಕೆಗಳಿವೆ ಎಲ್ಲ, ಅವುಗಳನ್ನು ಪಕ್ಷವು ಪುಚ್ಛಂ ಅವೆರಡು 2 ಭಾಗದಲ್ಲಿ. ಪಶುಷು ಪೂರುಷು, ಪಶು ಮತ್ತು ಪುರುಷರಲ್ಲಿ ಚತುರ್ದಿಶಂ ತಥಾ ಮಧ್ಯಮಿತಿ ಸರ್ವತ್ರ ಪಂಚಕಂ. 4 ದಿಕ್ಕುಗಳು ಮಧ್ಯದ ಒಂದು ಭಾಗ, 4 ದಿಕ್ಕುಗಳು ಮಧ್ಯದ ಒಂದು ಭಾಗ. ಈಗ ನೋಡ್ರಿ ಏನದ? ಪಕ್ಷೆಯ ಶಿರಸ್ಸನ್ನ ಮಧ್ಯಭಾಗ ಅಂತ ಇಟ್ಟುಕೊಂಡು 2 ರೆಕ್ಕೆಗಳು 2 ಪಾದಗಳು 4 ಇಟ್ಟುಕೊಂಡಾಗ ಅದಕ್ಕೂ 5 ಆತು. ಇದು ಎಲ್ಲಿ? ಯಜ್ಞಕ್ಕೆ ಸಂಬಂಧಪಟ್ಟ ಪಶುಗಳಲ್ಲಿ. ನಾನು ಪಕ್ಷಿ ಅನ್ನೋ ಅರ್ಥದಲ್ಲಿ ಹೇಳಿದ್ದೀನಿ, ತಲೆಯಾಗಿ ಬರಲಿ ಅಂತ. ವಾಸ್ತವಿಕವಾಗಿ ಹೆಂಗದ? ಒಂದು ಕುದುರೆ ತಗೊಂಡಾಗ ಕುದುರೆಯ ಶಿರಸ್ಸು ಯಜ್ಞದ ಮಧ್ಯಭಾಗ, ಇನ್ನು ಮುಂದಿನ 2 ಕಾಲು ಹಿಂದಿನ 2 ಕಾಲುಗಳೇನಾಗ್ತಾವ ಅಂತಂದ್ರೆ ಈಗ 4 ಭಾಗ ಆಗ್ತಾವೆ, ಒಟ್ಟಿಗೆ 5 ಆಗ್ತವೆ ಲೆಕ್ಕ. ಪಕ್ಷವು ಅಥವಾ ಹಿಂಗ ಮಧ್ಯಂ ಶಿರಃ ಪಕ್ಷೌ ಪುಚ್ಛಂ, ಇವು 5 5 ಅದು ನೋಡ್ರಿ. ಮಧ್ಯಭಾಗ 1, ಶಿರಸ್ಸು 1, 2 ಪಕ್ಷಗಳು, ಆಮೇಲೆ ಪುಚ್ಛ 5 ಆಯ್ತಲ್ಲ ಮತ್ತೆ ವ್ಯವಸ್ಥಿತವಾಗಿ. ಹಿಂಗೂ ಮಾಡ್ಕೊಳ್ಳಿಕ್ ಬರ್ತದೆ. ಮಧ್ಯಂ ಮಧ್ಯಭಾಗ 1, ಶಿರಃ ಶಿರಸ್ಸಿನ ಭಾಗ 1, ಅಶ್ವಮೇಧ ಯಾಗದಲ್ಲಿನ ಕುದುರೆಯ ಶಿರೋಭಾಗ 1, ಮಧ್ಯಭಾಗ 2, ಎಡಬಲ ಭಾಗಗಳು 2, ಪುಚ್ಛ ಬಾಲ 1, 5. ಇನ್ನು ಪಶುಷು ಪೂರುಷೆ, ಪುರುಷನಲ್ಲೂ ಇಷ್ಟೇ ಅದ. ಪುರುಷನಲ್ಲೂ ಶಿರಸ್ಸು 2 ಕೈಗಳು 2 ಕಾಲುಗಳು ಮಧ್ಯಭಾಗ ಹಿಡ್ಕೊಂಡು 5 ಆಗ್ತದ ಅಂತ ತಿಳ್ಕೊಳ್ರಿ. ಇನ್ನು ಚತುರ್ದಿಶಂ ಇವು 4 ದಿಕ್ಕುಗಳಲ್ಲಿ ಅವ. ಮಧ್ಯಮಂ ಮಧ್ಯದಲ್ಲಿರುವಂತಹದ್ದು ಅಂತ ತಿಳ್ಕೊಳ್ರಿ. ಹಾಗಾದರೆ ಪಶುಗಳಲ್ಲಿ ಮಧ್ಯಭಾಗ, ಶಿರಸ್ಸು, 2 ಪಾರ್ಶ್ವಭಾಗ ಮತ್ತು ಪುಚ್ಛ ಅನ್ನೋದು 5 ಆದವು. ಪುರುಷರಲ್ಲೂ 4 ದಿಕ್ಕುಗಳಲ್ಲಿ 4 ಭಾಗ ಮತ್ತು ಮಧ್ಯಭಾಗ ಅಂತ 5 ಆತು. ಹಿಂಗೆ ಎಲ್ಲ ಪುರುಷರಲ್ಲೂ ಕೂಡ 4 5 ಭಾಗಗಳು ಇದ್ದೇ ಇರ್ತಾವ. ಸರಿನಾ? ಸರ್ವತ್ರ ಪಂಚಕಂ ಇತಿ ಚ. ಇಷ್ಟು ಇದರಲ್ಲಿ ಬಂದದ್ದು, ಇದು ನಾರಾಯಣ ಶ್ರುತಿಯಲ್ಲಿ ಬಂದಿದೆ ಅಂತ ಹೇಳ್ತಾ, ಅಂತೂ ಅವ್ಯಾಕೃತ ಬ್ರಾಹ್ಮಣವನ್ನು ಕೊನೆಗೆ ಚತುರ್ಮುಖ ಬ್ರಹ್ಮದೇವರು ನಡೆಸಿದ ಮಾನಸ ಯಜ್ಞವನ್ನು ಹೇಳ್ತಾ ಸಮರ್ಪಣೆಯನ್ನು ಮುಕ್ತಾಯವನ್ನು ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಏನಾದ ಶಬ್ದ? ಇತಿ ಅವ್ಯಾಕೃತ ಬ್ರಾಹ್ಮಣಂ ಮಧ್ವೇಷಾರ್ಪಣಮಸ್ತು.